ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣಾ ಚಾಣಕ್ಯ ಅಮಿತ್ ಶಾ ಇವತ್ತು ಈಗಾಗಲೇ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಇವತ್ತು ಎರಡನೇ ದಿನ ದಾವಣಗೆರೆಯಲ್ಲಿ ಪ್ರವಾಸವನ್ನ ಈಗಾಗಲೇ ಕೈಗೊಂಡಿದ್ದಾರೆ. ಪ್ರಧಾನಿ ಮೋದಿ ಮುಷ್ಟಿ ಅಕ್ಕಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದ ಜಾಗದಲ್ಲೇ ಅಮಿತ್ ಶಾ ಮುಷ್ಟಿ ಅಕ್ಕಿ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ದೊಡ್ಡಬಾತಿ ಗ್ರಾಮದಲ್ಲಿ ರೈತರೊಂದಿಗೆ ಸಂವಾದ ಕೂಡ ನಡೆಸುತ್ತಾರೆ. 2008ರಲ್ಲಿ ದಾವಣಗೆರೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಆದರೆ 2013ರಲ್ಲಿ ಅದು ಸಂಪೂರ್ಣವಾಗಿ ಉಲ್ಟಾಯಿತು. ಹೀಗಾಗಿ ಈ ಬಾರಿ ಮತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಕ್ಕೇರಲು ಕಾರ್ಯಕರ್ತರಿಗೆ ಅಮಿತ್ ಶಾ ಹುರಿದುಂಬಿಸಲಿದ್ದಾರೆ. ನಂತರ ಕೋಟೆನಾಡು ಚಿತ್ರದುರ್ಗದತ್ತ ಮುಖ ಮಾಡಲಿರುವಂತಹ ಶಾ ಲಿಂಗಾಯತ ಮಠಗಳಿಗೆ ಭೇಟಿ ಕೂಡ ನೀಡುತ್ತಾರೆ. ಬಳಿಕ ಚಳ್ಳಕೆರೆಯಲ್ಲಿ ಬಿಜೆಪಿಯ ರಾಜ್ಯ ಎಸ್ಟಿ ಮೋರ್ಚಾ ಸಮಾವೇಶದಲ್ಲಿ ಭಾಗಿಯಾಗಿದ್ದು ಸುಮಾರು 50ರಿಂದ 60 ಸಾವಿರ ಜನರು ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಸಮಾವೇಶ ಮುಗಿದ ತಕ್ಷಣ ಬಳ್ಳಾರಿಯ ಜಿಂದಾಲ್ ಏರ್ಪೋರ್ಟ್ಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುನೀತ್. ಪ್ರಧಾನಿ ಮೋದಿ ಮುಷ್ಟಿಯಕ್ಕೆ ಅಭಿಯಾನ ನೀಡಿದಂತಹ ಸ್ಥಳದಲ್ಲೇ ಇವತ್ತು ಅಮಿತ್ ಶಾ ಮುಷ್ಟಿಯಕ್ಕೆ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಏನೆಲ್ಲ ಸಿದ್ಧತೆಗಳಾಗಿದೆ ಈಗ? ಖಂಡಿತವಾಗ್ಲೂ ಸಿಗುತ್ತೆ. ಏನಂತ ಹೇಳಿದ್ರೆ ದಾವಣಗೆರೆಗೆ ಇಂದು ಚುನಾವಣಾ ಚಾಣಕ್ಯ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಇವಾಗ ಭೇಟಿ ನೀಡಲಿದ್ದಾರೆ. ಏನು ದಾವಣಗೆರೆಯ ದೊಡ್ಡಬಾತಿ ಗ್ರಾಮದಲ್ಲಿ ಮುಷ್ಟಿಯಕ್ಕಿ ಅಭಿಯಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ. ಏನು ಕಳೆದ ತಿಂಗಳು ಅಂದ್ರೆ 27ನೇ ತಾರೀಕು ನರೇಂದ್ರ ಮೋದಿ ಅವರು ಮುಷ್ಟಿಯಕ್ಕಿ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಅದಾದ ನನ್ನ ಕರೆಕ್ಟ್ ಆಗಿ ಒಂದು ತಿಂಗಳ ನಂತರ ಏನು ಅಮಿತ್ ಶಾ ಅವರು ಏನು ದಾವಣಗೆರೆಗೆ ಬಂದು ಕಾರ್ಯಕ್ರಮವನ್ನು ಚಾಲನೆ ನೀಡಲಿದ್ದಾರೆ ಅಂತಂದು ಹೇಳ್ಬಹುದಾಗಿದೆ. ಏನು ದೊಡ್ಡಬಾತಿ ಗ್ರಾಮದ ವಿವಿಧ ಸಮುದಾಯದ ಏನು ರೈತ ಕುಟುಂಬಗಳಿಗೆ ಹೋಗಿ ಅವರು ಮುಷ್ಟಿಯಕ್ಕಿ ಅಭಿಯಾನವನ್ನು ಸಹ ಮಾಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಏನು ರೈತರ ಜೊತೆ ಒಂದು ಸಂವಾದವನ್ನು ಸಹ ನಡೆಸ್ತಾ ಇದ್ದಾರೆ. ಈ ಸಂವಾದದಲ್ಲಿ ಯಾವ ರೀತಿಯಾಗಿ ರೈತರು ಕಷ್ಟವನ್ನು ಅನುಭವಿಸ್ತಾರೆ ಮತ್ತೆ ಯಾವೆಲ್ಲ ನೋವು ಇದಾವೆ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದು ಸಂವಾದ ನಡೆಸ್ತಾರೆ. ಮತ್ತೆ ಅಧಿಕಾರಕ್ಕೆ ಬಂದಂತಹ ನಂತರದಲ್ಲಿ ಯಾವೆಲ್ಲ ಅಸೋತ್ತರಗಳನ್ನು ನೀಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇದು ಸಂವಾದ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ರೋಹಿತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.